ನಮಸ್ಕಾರ ಬಿಗ್ ಬ್ರೇಕಿಂಗ್ ಗೆ ಸ್ವಾಗತ. ನಾನು ನವಿತಾ ಜೈನ್. ಪದವೀಧರ ಶಿಕ್ಷಕರ ಎಲೆಕ್ಷನ್ ನಲ್ಲಿ ಗೆಲ್ಲೋದ್ಯಾರು? ರಾಜ್ಯಸಭೆ ಗೆದ್ದ ಬಿಜೆಪಿಗೆ ಎಷ್ಟು? ಕಾಂಗ್ರೆಸ್ ಕತೆ ಏನಾಗುತ್ತೆ? 4 ಕ್ಷೇತ್ರಗಳ ಕಂಪ್ಲೀಟ್ ರಿಸಲ್ಟ್. ನ್ಯೂಸ್ 18 ಬಿಗ್ ಕವರೇಜ್. ಪರಿಷತ್ ಫೈಟ್. ವಿಧಾನ ಪರಿಷತ್ನ 4 ಕ್ಷೇತ್ರಗಳ ಮತ ಎಣಿಕೆ ಆರಂಭ ಆಗಿದೆ. ಶಿಕ್ಷಕರ ಪದವೀಧರ ಕ್ಷೇತ್ರಗಳ 4 ಸ್ಥಾನಗಳ ಫಲಿತಾಂಶ ಇವತ್ತು ಹೊರಬೀಳಲಿದೆ. ಬೆಳಗಾವಿಯಲ್ಲಿ 3, ಮೈಸೂರಿನಲ್ಲಿ 1 ಕ್ಷೇತ್ರದ ಕೌಂಟಿಂಗ್ ಈಗ ಆರಂಭ ಆಗ್ತಾ ಇದೆ. 8 ಗಂಟೆಯ ವೇಳೆಗೆ ಮತ ಎಣಿಕೆ ಆರಂಭ ಆಗಲಿದೆ. ಶಿಕ್ಷಕರ ಪದವೀಧರ ಕ್ಷೇತ್ರಗಳ 4 ಸ್ಥಾನಗಳಿಗೆ ನಡೆದಂತಹ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮತ ಎಣಿಕೆ ನಡೆಯಲಿದ್ದು ಇವತ್ತೇ ಫಲಿತಾಂಶ ಹೊರಬೀಳಲಿದೆ. ವಿಧಾನ ಪರಿಷತ್ನ 4 ಕ್ಷೇತ್ರಗಳ ಮತ ಎಣಿಕೆ ಆರಂಭ ಆಗಿದೆ. 3 ಪಕ್ಷಗಳ ಪ್ರತಿಷ್ಠೆಯ ಫೈಟ್ನಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ. ಹೊರಟ್ಟಿ, ಪ್ರಕಾಶ್ ಹುಕ್ಕೇರಿ ಸೇರಿದಂತೆ 49 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈಗಾಗಲೇ ಮತದಾನ ನಡೆದಿದೆ. ಅಭ್ಯರ್ಥಿಗಳ ಭವಿಷ್ಯ ಇವತ್ತು ಹೊರಬೀಳಲಿದೆ. ಬಿಜೆಪಿಗೆ ಎಷ್ಟು ಸ್ಥಾನ, ಕಾಂಗ್ರೆಸ್ ಜೆಡಿಎಸ್ ಗೆಲ್ಲೋದು ಎಷ್ಟು, ಇದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ವಾಯವ್ಯ ಪದವೀಧರ ಕ್ಷೇತ್ರದಲ್ಲಿ 66.18%, ಶಿಕ್ಷಕರ ಕ್ಷೇತ್ರದಲ್ಲಿ 84.30% ನಷ್ಟು ಮತದಾನ ಆಗಿದೆ. ಪಶ್ಚಿಮ ಶಿಕ್ಷಕರ ಕ್ಷೇತ್ರದಲ್ಲಿ 86.67% ನಷ್ಟು ಮತದಾನ ಆಗಿದೆ. ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ 70.05% ನಷ್ಟು ಮತದಾನ ಆಗಿದೆ. ಹಾಗಾಗಿ ಈ ಮತದಾನ ಯಾರಿಗೆ ಒಳ್ಳೆಯದಾಗುತ್ತೆ, ಯಾರ ಪಾಲಿಗೆ ಇದು ಪ್ರಯೋಜನ ಆಗುತ್ತೆ, ವಿಜಯಲಕ್ಷ್ಮಿ ಯಾರ ಪಾಲಿಗೆ ಒಲಿತಾಳೆ ಅನ್ನೋದಕ್ಕೆ ಇನ್ನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ. ಯಾಕಂದ್ರೆ ಮತದಾನ ಈಗಾಗಲೇ ಆಗಿದ್ದು ಮತ ಎಣಿಕೆ ಕಾರ್ಯ ಆರಂಭ ಆಗ್ತಾ ಇದೆ. 8 ಗಂಟೆಗೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ 3 ಪಕ್ಷಗಳ ಫೈಟ್ ನಲ್ಲಿ ಗೆಲ್ಲೋದು ಯಾರು, ಯಾರಿಗೆ ಈ ಸಲ ಈ ರೀತಿಯಾದಂತಹ ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ? ಯಾಕಂದ್ರೆ ಬೇರೆ ಬೇರೆ ಚುನಾವಣೆಗೂ ಇದಕ್ಕೂ ಬಹಳ ಡಿಫರೆನ್ಸ್ ಇದೆ. ಈ ಒಂದು ಚುನಾವಣೆ ಕೂಡ ಬೇರೆ ರೀತಿಯಂತಹ ಚುನಾವಣೆಗಳನ್ನ ಹೋಲಿಸಿದ್ರೆ ಅದೇ ರೀತಿಯಾಗಿ ಈ ಸಲ ಕೂಡ ಹಣದ ಹೊಳೆ ಹರಿದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಶಿಕ್ಷಕರ ಪದವೀಧರ ಕ್ಷೇತ್ರದ ಒಂದು ಚುನಾವಣೆ ಅಂದ್ರೆ ಅದಕ್ಕೆ ಆದಂತಹ ಒಂದಷ್ಟು ಬೇರೆ ರೀತಿಯ ಗೌರವ ಇದೆ. ಆದ್ರೆ ಈ ಸಲ ಅದು ಕೂಡ ಚೇಂಜ್ ಆಗಿದೆ ಅನ್ನೋದನ್ನ ನಾವು ಒಂದಷ್ಟು ದೃಶ್ಯಗಳಲ್ಲಿ ನೋಡಬಹುದು. ಹಾಗಾದ್ರೆ 4 ಸ್ಥಾನಗಳ ಫೈಟ್ ನಲ್ಲಿ ಗೆಲ್ಲೋದು ಯಾರು, 3 ಪಕ್ಷಗಳ ಫೈಟ್ ನಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ, ಇವೆಲ್ಲದರ ಲೆಕ್ಕಾಚಾರ ಈಗ ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಹಾಗಾದ್ರೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ರೆಡಿ ಇದ್ದಾರೆ. ಈಗ ವಾಯವ್ಯ ಪಶ್ಚಿಮ ಕ್ಷೇತ್ರದ ಪದವೀಧರ ಹಾಗೆಯೇ ಶಿಕ್ಷಕರ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, ಹಾಗೇನೆ ಮೈಸೂರಿನಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಕತೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ದಿವ್ಯೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ. ಮೊದಲನೇದಾಗಿ ಇಬ್ಬರನ್ನ ಕೂಡ ನಾನು ಮಾತನಾಡಿಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನ, ಲೆಕ್ಕಾಚಾರಗಳು ಏನು ಅನ್ನೋದನ್ನ ಕೂಡ ನೋಡ್ಬೇಕಾಗತ್ತೆ. ಜೊತೆಗೆ ಮತ ಎಣಿಕೆ ಆರಂಭ ಆಗಿದೆಯಾ? ಬೆಳಗಾವಿಯ ಜ್ಯೋತಿ ಕಾಲೇಜಿನಲ್ಲಿ ಮತ ಎಣಿಕೆ ಆರಂಭ ಆಗಿದೆ. ಪಶ್ಚಿಮ ಶಿಕ್ಷಕರ, ವಾಯವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರದ ಕೌಂಟಿಂಗ್ ಈಗಾಗಲೇ ಆರಂಭ ಆಗಿದೆ. ಜ್ಯೋತಿ ಕಾಲೇಜಿನಲ್ಲಿ 3 ಕ್ಷೇತ್ರಗಳ ಮತ ಎಣಿಕೆ ನಡೆಯಲಿದೆ. ನಾವು ಗಮನಿಸಬೇಕು, ಬೆಳಗಾವಿಯಲ್ಲೇ 3 ಕ್ಷೇತ್ರಗಳ ಮತ ಎಣಿಕೆ ನಡೀತಾ ಇರುವಂತದ್ದು. ಪಶ್ಚಿಮ ಶಿಕ್ಷಕರ, ವಾಯವ್ಯ ಪದವೀಧರ ಮತ್ತು ಶಿಕ್ಷಕರ ಈ ಕ್ಷೇತ್ರದ ಕೌಂಟಿಂಗ್ ಬೆಳಗಾವಿಯಲ್ಲಿ ನಡೀತಾ ಇದೆ. ಜ್ಯೋತಿ ಕಾಲೇಜಿನಲ್ಲಿ ಇನ್ನು ಪ್ರತಿ ಕ್ಷೇತ್ರದ ಮತ ಎಣಿಕೆಗೆ 11 ಟೇಬಲ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ ಎಣಿಕೆಗೆ 1000 ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಎಣಿಕೆ ಕೇಂದ್ರದ ಸುತ್ತಲೂ 140 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಈಗಾಗಲೇ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಒಂದು ಮತ ಎಣಿಕೆ ನಡೆಯುತ್ತೆ. ಅದು ಕೂಡ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ನಾವು ಹೇಳ್ತಾ ಇದ್ದೆ ನಾನು, 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯ ಜ್ಯೋತಿ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯುತ್ತೆ. ಈಗಾಗಲೇ ಆರಂಭ ಆಗಿದೆ. 8 ಗಂಟೆ ಆಗಿದೆ. ಮತ ಎಣಿಕೆ ಕಾರ್ಯ ಶುರುವಾಗಿದೆ. ಎಲ್ಲಾ ರೀತಿಯ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. 1000ಕ್ಕೂ ಹೆಚ್ಚು ಸಿಬ್ಬಂದಿನ ನೇಮಕ ಮಾಡಲಾಗಿದೆ. ಇನ್ನು 144 ಸೆಕ್ಷನ್ ಅನ್ನ ಜಾರಿಗೊಳಿಸಲಾಗಿದೆ. ಇನ್ನು ಈಗಾಗಲೇ ಯಾರು ಗೆಲ್ತಾರೆ? ವಾಯವ್ಯ ಪದವೀಧರ ಶಿಕ್ಷಕರ ಕ್ಷೇತ್ರ, ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಈಗ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಇನ್ನು ಮೈಸೂರಲ್ಲೂ ಕೂಡ ಅಷ್ಟೇ 1 ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ ಎಣಿಕೆ ಕಾರ್ಯ ಆರಂಭ ಆಗಿರುವಂತದ್ದು. ಯಾವ ರೀತಿಯಾಗಿ ಮತ ಎಣಿಕೆ ನಡೆಯುತ್ತೆ ಅನ್ನೋದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಬೇರೆ ಎಲೆಕ್ಷನ್ಗೆ ಹೋಲಿಸಿದ್ರೆ ಯಾವ ರೀತಿಯಾಗಿ ನಡೆಯುತ್ತೆ ಅದನ್ನ ಕೂಡ ನೋಡ್ತಾ ಹೋಗೋಣ. ಪದವೀಧರ
ಹಾಗೇನೆ ಶಿಕ್ಷಕರ ಕ್ಷೇತ್ರಕ್ಕೆ ನಡೆದಂತಹ ಚುನಾವಣೆಯಲ್ಲಿ ಗೆಲ್ಲೋದು ಯಾರು ಅನ್ನೋದರ ಜೊತೆಗೆ ಹೇಗೆ ನಡೆಯುತ್ತೆ ಈ ಒಂದು ಪ್ರಾಸೆಸ್, ಬೇರೆ ಬೇರೆ ಚುನಾವಣೆಗಳು ನಡೆದ ಹಾಗೇನಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಬಹಳ ಡಿಫರೆನ್ಸ್ ಇದೆ. ಹಾಗಾದ್ರೆ ಹೇಗೆ ನಡೆಯುತ್ತೆ ಮತ ಎಣಿಕೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಮತ ಎಣಿಕಾ ಕಾರ್ಯ ಈಗಾಗಲೇ ಆರಂಭ ಆಗಿದೆ. ಮತ ಎಣಿಕೆ ಹೇಗೆ ಅಂತ ನೋಡೋದಾದ್ರೆ, ಮತ ಎಣಿಕೆ ಕಾರ್ಯ ಬೇರೆ ಚುನಾವಣೆಗಿಂತ ಇದರಲ್ಲಿ ತುಂಬಾ ಭಿನ್ನ ಅಂತಾನೆ ಹೇಳಬೇಕಾಗುತ್ತೆ. ಮೊದಲು ಸಿಂಧು ಮತ್ತು ಅಸಿಂಧು ಮತಗಳನ್ನ ಬೇರ್ಪಡಿಕೆ ಮಾಡ್ತಾರೆ. ಅದನ್ನ ಅಲ್ಲಿ ಬೇರ್ಪಡಿಕೆ ಮಾಡಿದ ನಂತರ ಯಾವ ಮತಗಳ ಪ್ರಾಶಸ್ತ್ಯ ಮತಗಳು ಇದೆ ಅನ್ನೋದನ್ನ ಕೂಡ ನೋಡ್ಬೇಕಾಗತ್ತೆ. ಅಲ್ಲಿ ಬೇರ್ಪಡಿಸಿದ ಬಳಿಕ ಮತಗಳನ್ನ ಸಂಪೂರ್ಣವಾಗಿ ಕ್ರೋಢೀಕರಣ ಮಾಡ್ತಾರೆ. ಎಲ್ಲವನ್ನ ಕ್ರೋಢೀಕರಣವನ್ನ ಮಾಡ್ತಾರೆ. ಸಿಂಧು ಯಾವುದು ಅಸಿಂಧು ಯಾವುದನ್ನ ಮೊದಲು ಬೇರ್ಪಡಿಸ್ತಾರೆ. ಆನಂತರ ಎಲ್ಲವನ್ನ ಕೂಡ ಅವರು ಕ್ರೋಢೀಕರಣ ಮಾಡ್ತಾರೆ. ಕ್ರೋಢೀಕರಣ ಮಾಡಿದ ಬಳಿಕ 25 ಮತಗಳ ಬಂಡಲ್ಗಳನ್ನ ಕಟ್ಟಿ ಎಲ್ಲಾ ಮತಗಳನ್ನ ಕೂಡ ಏನು ಕ್ರೋಢೀಕರಣ ಮಾಡಿರ್ತಾರಲ್ಲ ಅವೆಲ್ಲವನ್ನ ಕೂಡ ಮಿಕ್ಸಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. 25 ಮತಗಳನ್ನ ಮಿಕ್ಸಿಂಗ್ ಮಾಡಿದ ಬಳಿಕ ಒಂದೊಂದೇ ಮತ ಎಣಿಕೆಯನ್ನ ಮಾಡಬೇಕಾಗತ್ತೆ. ಇದು ಇಲ್ಲಿ ಇರುವಂತಹ ವಿಚಾರ ಏನಂದ್ರೆ, ಈಗ ಈ ಮತ ಎಣಿಕೆ ನಡೆಯುತ್ತಲ್ವಾ, ಒಂದೊಂದೇ ಮತ ಎಣಿಕೆ ಮಾಡ್ತಾರೆ ಮಿಕ್ಸಿಂಗ್ ಮಾಡಿದ ಬಳಿಕ. ಅದನ್ನ ಹೇಗ್ ಮಾಡ್ತಾರೆ? ಮತ ಎಣಿಕೆ ಕಾರ್ಯ ಬೇರೆ ಚುನಾವಣೆ ಭಿನ್ನ ಅಂತ ನಾವು ಆಗ್ಲೇ ಹೇಳ್ತಾ ಇದ್ವಿ. ಒಂದೊಂದು ಮತವನ್ನ ಕೂಡ ಏಜೆಂಟ್ಗೆ ತೋರಿಸಬೇಕಾಗತ್ತೆ. ಇಲ್ಲಿ ಮತಪತ್ರವನ್ನ, ಪ್ರತಿ ಮತಪತ್ರವನ್ನ ಕೂಡ ಏಜೆಂಟ್ಗೆ ತೋರಿಸಿ ಅಲ್ಲಿ ವಿಂಗಡಣೆಯನ್ನ ಮಾಡಬೇಕಾಗತ್ತೆ. ಇದು ಇಲ್ಲಿರುವಂತಹ ಡಿಫರೆನ್ಸ್. ಪ್ರಾಶಸ್ತ್ಯ ಮತದಾನ ನಡೆದಿರೋದ್ರಿಂದ ಇಲ್ಲಿ ಹೆಚ್ಚು ಸಮಯ ತೆಗೆದುಕೊಳ್ಳತ್ತೆ, ಅಂದ್ರೆ ಕೌಂಟಿಂಗ್ ಮಾಡೋದಿಕ್ಕೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಈಗಾಗಲೇ ಮತ ಎಣಿಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ಜಾಸ್ತಿ ಟೈಮ್ ಇಲ್ಲಿ ಬೇಕಾಗ್ತಾ ಇರೋದು ಇದೇ ಕಾರಣಕ್ಕಾಗಿ. ಯಾಕಂದ್ರೆ ಪ್ರಾಶಸ್ತ್ಯ ಮತಗಳನ್ನ ಕೂಡ ಇಲ್ಲಿ ಲೆಕ್ಕವನ್ನ ಹಾಕಬೇಕಾಗತ್ತೆ. ಜೊತೆಗೆ ಪ್ರತಿ ಮತಪತ್ರವನ್ನ ಏಜೆಂಟ್ಗೆ ತೋರಿಸಬೇಕಾಗತ್ತೆ. ಇನ್ನು ಸಂಜೆಯ ವೇಳೆಗೆ ಫಲಿತಾಂಶ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಪ್ರಾಶಸ್ತ್ಯದ ಮತಗಳನ್ನ ಕೂಡ ಇಲ್ಲಿ ಲೆಕ್ಕ ಹಾಕಬೇಕಾಗಿರೋದ್ರಿಂದ ಪ್ರತಿ ಮತಪತ್ರವನ್ನ ಕೂಡ ಏಜೆಂಟ್ಗೆ ತೋರಿಸಿ ಅದನ್ನ ವಿಂಗಡಣೆ ಮಾಡಬೇಕಾಗಿರೋದ್ರಿಂದ ಈ ರೀತಿಯಾದಂತಹ ಒಂದು ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಇನ್ನು ಯಾರ್ಯಾರಿಗೆ ಪೈಪೋಟಿ ಅಂತ ನಾವು ನೋಡೋದಾದ್ರೆ, ವಾಯವ್ಯ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಇರೋದನ್ನ ನಾವು ಗಮನಿಸಬಹುದು. ಬಿಜೆಪಿಯ ಹನುಮಂತ ನಿರಾಣಿ 2ನೇ ಬಾರಿಗೆ ಈ ಸಲ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಹಾಗಾಗಿ ಇಲ್ಲಿ ಒಂದಷ್ಟು ಕುತೂಹಲಗಳು ಕೂಡ ಕೇಳಿದೆ. ಇನ್ನು ವಾಯವ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಇರೋದು. ಬಿಜೆಪಿ, ಜೆಡಿಎಸ್ ಹಾಗೇನೆ ಕಾಂಗ್ರೆಸ್ ನಡುವೆ. ಬಿಜೆಪಿಯ ಅರುಣ್ ಶಹಾಪುರಗೆ ಹ್ಯಾಟ್ರಿಕ್ ಗೆಲುವಿನ ಕನಸಿದೆ. ಈ ಸಲ 3ನೇ ಬಾರಿಗೆ ಗೆಲುವನ್ನ ಸಾಧಿಸ್ತಾರಾ ಅಂತ ಹೇಳಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಾವು ಹೇಳ್ತಾ ಇದ್ವಿ. ಪಾಸಿಟಿವ್ ಯಾವ ರೀತಿ ಆಗಿದೆ, ಯಾವ ರೀತಿ ಅಂತ ಲೆಕ್ಕಾಚಾರಗಳಿದೆ ಅಂತ. ಕಾಂಗ್ರೆಸ್ನ ಪ್ರಕಾಶ್ ಹುಕ್ಕೇರಿಗೆ ಪರಿಷತ್ ಪ್ರವೇಶಿಸುವಂತಹ ಹುಮ್ಮಸ್ಸಿದೆ. ಆದ್ರೆ ಅವರು ಶಿಕ್ಷಕರಲ್ಲ ಅನ್ನುವಂತ ಒಂದಷ್ಟು ನೆಗೆಟಿವ್ ಕೂಡ ಇದ್ರೂ ಕೂಡ ಅವರು ಬಹಳ ಎಲ್ಲ ಶಿಕ್ಷಕರ ಜೊತೆ ಚೆನ್ನಾಗಿ ಇದ್ರು ಅನ್ನೋದು ಪ್ಲಸ್ ಪಾಯಿಂಟ್. ವಾಯವ್ಯ ಪದವೀಧರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ನೇರ ಹಣಾಹಣಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಈ ಸಲ ಬಸವರಾಜ ಹೊರಟ್ಟಿ ಅವರು 8ನೇ ಬಾರಿಗೆ, ನಾವು ಇನ್ನೊಂದು ಕಡೆ ನೋಡೋದಾದ್ರೆ 8ನೇ ಬಾರಿಗೆ ಈ ಸಲ ಅವರು ತನ್ನ ಕಣಕ್ಕೆ ಇಳಿದಿರುವಂತದ್ದು ಯಾವ ರೀತಿಯಾಗಿರುತ್ತೆ. ಪ್ರಕಾಶ್ ಹುಕ್ಕೇರಿ ಅವರು ಇದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳ ಲೆಕ್ಕಾಚಾರಗಳು ಯಾವ ರೀತಿಯಾಗಿದೆ, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಈಗ ಚಂದ್ರಕಾಂತ್ ಸುಗಂಧಿ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಕಾಂತ್, ವಾಯವ್ಯ ಈಗಾಗಲೇ ನಾವು ಗಮನಿಸಬಹುದು, ವಾಯವ್ಯ ಪದವೀಧರ ಕ್ಷೇತ್ರ ವಿಚಾರ ಆಗಿರ್ಬೋದು, ಶಿಕ್ಷಕರ ಕ್ಷೇತ್ರ ಆಗಿರ್ಬೋದು, ಪಶ್ಚಿಮ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮತದಾನ ನಡೆದಿದೆ. ಪರ್ಸೆಂಟೇಜ್ ಲೆಕ್ಕಾಚಾರವನ್ನು ಕೂಡ ನಾವು ನೋಡೋದಾದ್ರೆ ಯಾವ ರೀತಿಯಾಗಿ ಈಗ ಯಾರ ಪಾಲಿಗೆ ಗೆಲುವು ಸಾಧಿಸುವಂತಹ ಸಾಧ್ಯತೆ ಇದೆ? ಮತ ಎಣಿಕೆ ಆರಂಭ ಆಯ್ತಾ ಅಲ್ಲಿ? ನವಿತಾಜನ್, ಬೆಳಗಾವಿಯ ಜ್ಯೋತಿ ಕಾಲೇಜಿನಲ್ಲಿ 3 ಮತಕ್ಷೇತ್ರಗಳ ಮತ ಎಣಿಕೆ ಸದ್ಯ ಆರಂಭವಾಗಿರ್ತಕ್ಕಂಥದ್ದು. ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿ ಈಗ ಮತಪೆಟ್ಟಿಗೆಯನ್ನ ಏನು ಟೇಬಲ್ಗಳ ವ್ಯವಸ್ಥೆ ಮಾಡಿದ್ರಲ್ಲಿ ತಂದಿಡುವಂತಹ ಪ್ರಕ್ರಿಯೆ ಆರಂಭವಾಗಿದೆ. ಈಗಾಗಲೇ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಮತದಾನ ಕೇಂದ್ರಕ್ಕೆ ಬಂದಿದ್ದು ಸ್ಟ್ರಾಂಗ್ ರೂಮ್ ಓಪನ್ ಮಾಡೋ ಸಂದರ್ಭದಲ್ಲೂ ಕೂಡ ಅವರು ಹಾಜರಿದ್ದಾರೆ. ಒಟ್ಟಾರೆ ಬೆಳಗಾವಿಯ 3 ಕ್ಷೇತ್ರಗಳಲ್ಲೂ ವಾಯುವ್ಯ ಪದವೀಧರ ಮತ್ತು ಶಿಕ್ಷಕರ ಹಾಗೆ ಪಶ್ಚಿಮ ಶಿಕ್ಷಕ ಕ್ಷೇತ್ರದ ಮತ ಎಣಿಕೆ ಇಂದು ನಡೆಯಲಿದ್ದು ಅಭ್ಯರ್ಥಿಗಳ ಭವಿಷ್ಯ ಇನ್ನು ಸಂಜೆ ವೇಳೆಗೆ ನಿರ್ಧಾರವಾಗಲಿದೆ. ಪ್ರಮುಖವಾಗಿ ಈ ಒಂದು ಚುನಾವಣೆ ಪ್ರಾಶಸ್ತ್ಯ ಆಧಾರಗಳ ಮೇಲೆ ಮತದಾನ ನಡೆದಿದ್ದರಿಂದ ಮತ ಎಣಿಕೆಯಲ್ಲಿ ವಿಳಂಬವಾಗ ಸಾಧ್ಯತೆ. ಆದರೆ ಸಂಜೆ ವೇಳೆಗೆ ಸ್ಪಷ್ಟ ಚಿತ್ರಣ ಹೊರಬರಲಿದೆ. ಇನ್ನು ಇದೇ ಮೊದಲ ಬಾರಿಗೆ ಅಂದ್ರೆ ವಾಯುವ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ದಾಖಲೆಯ ಪ್ರಮಾಣದ ಮತದಾನ ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು. ಕಳೆದ ಬಾರಿಗಿಂತಲೂ ಈ ಬಾರಿ ಅಂದ್ರೆ ಅತಿ ಹೆಚ್ಚು ಮತದಾನ ಅಂದ್ರೆ 84% ಮತದಾನ ಆಗಿದ್ದು ಇದು ಯಾರಿಗೆ ವರವಾಗಲಿದೆ ಮತ್ತು ಯಾರಿಗೆ ಶಾಪವಾಗಲಿದೆ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಜೊತೆಗೆ ವಾಯುವ್ಯ ಪದವೀಧರ ಕ್ಷೇತ್ರದಲ್ಲಿ ಏನು 2ನೇ ಬಾರಿಗೆ ಹನುಮಂತ್ ನಿರಾಣಿ ಸ್ಪರ್ಧಿಸಿದ್ದು, ಹನುಮಂತ್ ನಿರಾಣಿ ವಿರುದ್ಧ
ಕಾಂಗ್ರೆಸ್ ಹೊಸ ಅಭ್ಯರ್ಥಿಯನ್ನು, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಸುನೀಲ್ ಸಂಕ್ ಅಂತಕ್ಕಂಥ ಒಬ್ಬ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿದ್ದು ವರ್ಕೌಟ್ ಆಗುತ್ತಾ ಈ ಒಂದು ಕಾಂಗ್ರೆಸ್ನ ತಂತ್ರಗಾರಿಕೆ ಅಂತಕ್ಕಂಥದ್ದು ಇವತ್ತು ಬಹಿರಂಗವಾಗಲಿದೆ. ಒಟ್ಟಾರೆ ಬೆಳಗಾವಿಯ ಎರಡು ಕ್ಷೇತ್ರಗಳು ಮತ್ತು ಹುಬ್ಬಳ್ಳಿ ಧಾರವಾಡದ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಮತ ಎಣಿಕೆ ಇನ್ನು ಕೆಲವೇ ಹೊತ್ತಿನಲ್ಲಿ ಆರಂಭವಾಗಲಿದೆ. ಮೊದಲು ಮತಗಳ ಕ್ರೋಢೀಕರಣ ಆಗುತ್ತೆ, ಜೊತೆಗೆ ಸಿಂಧು ಅಸಿಂಧು ಮತಗಳ ಬೇರ್ಪಡಿಕೆ ಆಗುತ್ತೆ. ಬಳಿಕ 25 ಮತಗಳ ಒಂದು ಬಂಡಲ್ ಅನ್ನ ಮಾಡಿ ಒಂದು ದೊಡ್ಡ ಒಂದು ಬ್ಯಾರಲ್ಗೆ ಹಾಕಿ ಅದನ್ನ ಮಿಕ್ಸಿಂಗ್ ಮಾಡ್ತಾರೆ. ನಂತರ ಮತ ಎಣಿಕೆ ನಡೆಯಲಿದ್ದು ಏನು ಎಷ್ಟು ಸಿಂಧು ಮತಗಳಿವೆ ಅನ್ನೋದರ ಮೇಲೆನೆ ಈ ಒಂದು ಚುನಾವಣೆ ಇರತಕ್ಕಂಥದ್ದು. ಈಗ ಪದವೀಧರ ಕ್ಷೇತ್ರದಲ್ಲಿ 66,000 ಮತ ಚಲಾವಣೆ ಆಗಿದೆ. ಈ ಒಂದು ಅಂದಾಜಿನ ಪ್ರಕಾರ ಅಂದ್ರೆ ಎಷ್ಟು ಮತಗಳು ಸಿಂಧು ಅಂದ್ರೆ ಉದಾಹರಣೆಗೆ ಒಂದು 50,000 ಮತಗಳು ಸಿಂಧು ಆದ್ರೆ ಆ ಸಿಂಧು ಮತಗಳ ಆಧಾರದ ಮೇಲೆ ಅಭ್ಯರ್ಥಿಯ ಗೆಲುವಿಗೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡುತ್ತೆ. ಇಷ್ಟು ಮತಗಳನ್ನ ಪಡೆದ್ರೆ ಒಂದು ಅಭ್ಯರ್ಥಿ ಮೊದಲ ಸುತ್ತಿನಲ್ಲೇ ಗೆಲ್ತಾರೆ ಅಂತ ಹೇಳಿ ಒಂದು ಅಧಿಕಾರಿಗಳು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ. ಅಷ್ಟು ಮತಗಳು ಮೊದಲ ಪ್ರಾಶಸ್ತ್ಯದ ಮತ ಪಡೆದ್ರೆ ಅಭ್ಯರ್ಥಿಗಳನ್ನ ಗೆಲ್ಲಿಸಲಾಗುತ್ತೆ. ಇಲ್ಲವಾದಲ್ಲಿ ಮತ್ತು 2ನೇ ಮತ್ತು 3ನೇ ಪ್ರಾಶಸ್ತ್ಯದ ಮತಗಳ ಎಣಿಕೆ ಕಾರ್ಯ ನಡೆದಿದೆ. ಸಂಜೆಯ ವೇಳೆಗೆ ಈ ಒಂದು ಸ್ಪಷ್ಟ ಚಿತ್ರಣ ನೀಡಿದ್ದು. ನಾನೀಗ ಜ್ಯೋತಿ ಕಾಲೇಜಿನ ಮುಂಭಾಗದಲ್ಲಿದ್ದೇನೆ. ನೋಡಬಹುದು ಈಗ ಇಲ್ಲಿ ಮತ ಎಣಿಕಾ ಕೇಂದ್ರಕ್ಕೆ ಯಾರೆಲ್ಲ ಬರ್ತಾರೆ ಅವರಿಗೆ ಏನು ಚೆಕಿಂಗ್ ಅನ್ನ ಮಾಡಲಾಗುತ್ತೆ. ಜೊತೆಗೆ ಕೋವಿಡ್ ರೂಲ್ಸ್ ಹಿನ್ನೆಲೆಯಲ್ಲಿ ಎಲ್ರಿಗೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನು ಕಾಪಾಡಕ್ಕೆ ಸೂಚನೆ ನೀಡಲಾಗುತ್ತೆ. ಇನ್ನು ಮತ ಎಣಿಕಾ ಕೇಂದ್ರ ಜ್ಯೋತಿ ಕಾಲೇಜಿನ ಮತ ಎಣಿಕಾ ಕೇಂದ್ರ ಸುತ್ತಮುತ್ತ ಸೆಕ್ಷನ್ 144 ಅನ್ವಯ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಇನ್ನು ಈ ಒಂದು ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಅತ್ಯಂತ ಯಾವ ರೀತಿಯಾಗಿದೆ ಅಂತ ಅನ್ಸುತ್ತೆ ಚಂದ್ರಕಾಂತ್ ಸುಗಂಧಿ? ಖಂಡಿತವಾಗ್ಲೂ ಏನು ನವಿತಾ ಜೈನ್, ಏನು ಬೆಳಗಾವಿ ವಾಯುವ್ಯ ಪದವೀಧರ ಕ್ಷೇತ್ರದಲ್ಲಿ ಈಗ ಹನುಮಂತ್ ನಿರಾಣಿ ಮತ್ತು ಸುನೀಲ್ ಸಂಖ್ಯೆ ನಡುವೆ ನೇರ ಹಣಾಹಣಿ ಇದ್ದು ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಕಳೆದ 8 ಚುನಾವಣೆಯಲ್ಲಿ ಅಂದ್ರೆ ಜಿಲ್ಲಾ ಪಂಚಾಯಿತಿ ಮತ್ತು ಪರಿಷತ್ ವಿವಿಧ ಅಂದ್ರೆ ಲೋಕಸಭೆ ಎಲ್ಲಾ ಚುನಾವಣೆಗಳು ಕೂಡ ಗೆದ್ದಿರ್ತಕ್ಕಂಥ ಪ್ರಕಾಶ್ ಹುಕ್ಕೇರಿ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಪ್ರಕಾಶ್ ಹುಕ್ಕೇರಿ SLC ಫೇಲ್ ಅಂತ ಕೂಡ ಈಗ ಬಿಜೆಪಿ ಅನೇಕ ಸಾರಿ ಆರೋಪ ಮಾಡಿತ್ತು. ಜೊತೆಗೆ 3ನೇ ಬಾರಿ ಏನು ಬಿಜೆಪಿಯಿಂದ ಅರುಣ್ ಶಾಪುರ್ ಕಣಕ್ಕೆ ಇಳಿದಿರ್ತಕ್ಕಂಥದ್ದು. ಇಬ್ಬರ ನಡುವೆ ನೇರ ಹಣಾಹಣಿ ಇದ್ರು ಕೂಡ ಏನು ವಿಜಯಪುರದ JDS ಅಭ್ಯರ್ಥಿ ಚಂದ್ರಶೇಖರ್ ಲೋಣಿ ಆಗಿರ್ಬೋದು ಮತ್ತು ಬಾಗಲಕೋಟೆಯ ಪಕ್ಷೇತರ ಅಭ್ಯರ್ಥಿ ಬನ್ನೂರ್ ಆಗಿರ್ಬೋದು, ಇಬ್ಬರು ಕೂಡ ಯಾರಿಗೆ ಹೊಡೆತ ಕೊಡ್ತಾರೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಿದೆ ನವಿತಾ ಜೈನ್. ಫೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಇನ್ನು ಮೈಸೂರಿನ ಕತೆ ನೋಡೋದಾದ್ರೆ ಮೈಸೂರಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಮಹಾರಾಣಿ ಕಾಲೇಜಿನಲ್ಲಿ ಮತ ಎಣಿಕೆ ಆರಂಭ ಆಗಿದ್ದು ಒಟ್ಟು 28 ಟೇಬಲ್ಗಳಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಮೈಸೂರಿನಲ್ಲಿ ದಕ್ಷಿಣ ಪದವೀಧರ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಇದೆ. ಇಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ನಡುವೆ ನೇರ ಹಣಾಹಣಿ ಇರುವಂತದ್ದು. ಕ್ಷೇತ್ರದಲ್ಲಿ ಒಂದು ಬಾರಿಯೂ ಗೆದ್ದಿಲ್ಲ ಕಾಂಗ್ರೆಸ್. ಸೊ ಈ ಸಲ ಗೆಲ್ಲುವಂತಹ ಹುಮ್ಮಸ್ಸಿನಲ್ಲಿದೆ. ಇನ್ನು ಬಿಜೆಪಿ JDSಗೆ ತಲೆನೋವಾಗಿರುವಂತಹ ಒಂದು ಒಳ ಏಟು. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಈಶ್ವರಪ್ಪ ಅವರ ಮಾಜಿ PA ವಿನಯ್ ಕೂಡ ಕಣದಲ್ಲಿರೋದು ಬಿಜೆಪಿಗೆ ಇದು ಟೆನ್ಷನ್ ಅನ್ನು ತಂದಿಟ್ಟಿದೆ. ಸೊ ಗೆಲುವಿನ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ನ ಮಧು ಮಾದೇಗೌಡ ಇದ್ದಾರೆ. ಮಾದೇಗೌಡ ಅವರ ಮಗ ಇವರು. ಸೊ ಒಂದು ರೀತಿಯಲ್ಲಿ ಈಗ 3 ಪಕ್ಷಗಳು ಕೂಡ ನೇರ ಹಣಾಹಣಿಯನ್ನ ಮಾಡಿರುವಂತದ್ದು, ನೇರ ಪೈಪೋಟಿ ಏರ್ಪಟ್ಟಿದೆ. ಪ್ರಮುಖವಾಗಿ ಇಲ್ಲಿ 13 ಅಭ್ಯರ್ಥಿಗಳು ಕಣದಲ್ಲಿ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಬಿಜೆಪಿ JDSಗೆ ಒಳ ಏಟು ಇಲ್ಲಿ ತಲೆನೋವಾಗಿದೆ. ಹಾಗಾಗಿ ಎಲ್ಲಾ ವಿಚಾರಗಳನ್ನು ಇಟ್ಕೊಂಡು ಯಾವ ರೀತಿಯ ಲೆಕ್ಕಾಚಾರಗಳನ್ನ ಎಲ್ಲಾ ಪಕ್ಷಗಳು ಹಾಕೊಂಡಿದೆ, ಆ ಲೆಕ್ಕಾಚಾರದಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಆದಂತಹವರನ್ನ ಬಿಜೆಪಿ ಈ ಸಲ ತಾನು ಚುನಾವಣೆಗೆ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿರುವಂತದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಮಧು ಮಾದೇಗೌಡ ಅವರನ್ನ ಕಣಕ್ಕೆ ಇಳಿಸಿರುವಂತದ್ದು. ಮತ್ತೊಂದು ಕಡೆ ನಾವು ನೋಡ್ತಾ ಹೋಗೋದಾದ್ರೆ ಈಶ್ವರಪ್ಪ ಅವರ ಮಾಜಿ PA ಕೂಡ ವಿನಯ್ ಕಣದಲ್ಲಿ ಇರುವಂತದ್ದು. ಒಟ್ಟಾರೆಯಾಗಿ ಬಿಜೆಪಿ, ಕಾಂಗ್ರೆಸ್, JDS ನಡುವೆ ನೇರ ಹಣಾಹಣಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಿವೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ದಿವೇಶ್, ಈಗ 13 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಅಂತಾನೆ ಇಲ್ಲಿ ಹೇಳಬೇಕಾಗುತ್ತೆ. ಯಾವ ರೀತಿಯ ಲೆಕ್ಕಾಚಾರಗಳಿದೆ, ಯಾವ ರೀತಿಯಾಗಿ ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆ ಯಾರ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ? ಹೌದು ನವಿತಾ ಜೈನ್, ಏನಂದ್ರೆ ದಕ್ಷಿಣ ಪದವೀಧರ ಕ್ಷೇತ್ರ ಈಗ ನೇರ ತ್ರಿಕೋನ ಸ್ಪರ್ಧೆಯನ್ನ ಒಂದು ಏರ್ಪಟ್ಟಿರುವಂತಹ ಕ್ಷೇತ್ರ ಆಗಿ ಗುರುತಿಸಿಕೊಂಡಿದೆ. ಒಂದು ಕಡೆ ಬಿಜೆಪಿ, ಒಂದು ಕಡೆ JDS ಎರಡೂ ಕೂಡ ಕಳೆದ ಇದುವರೆಗೂ ನಡೆದುಕೊಂಡು ಬಂದಂತಹ ಒಂದು ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಸುಮಾರು ಬಿಜೆಪಿ 4 ಬಾರಿ ಗೆಲುವನ್ನು ಸಾಧಿಸಿದ್ರೆ JDS 2 ಬಾರಿ ಗೆಲುವನ್ನು ಸಾಧಿಸಿದೆ. ಮತ್ತೊಂದು ಕಡೆ JDS ಈಗ ಹಾಲಿ ಸದಸ್ಯರನ್ನು ಹೊಂದಿರುವಂತಹ JDS ತನ್ನ ಸ್ಥಾನವನ್ನ ಮತ್ತೆ ಒಂದು ಭದ್ರಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಈ ಒಂದು ಚುನಾವಣೆ ಅವರಿಗೆ ಒಂದು ಪ್ರಮುಖವಾಗಿರುವಂತದ್ದು. ಮತ್ತೊಂದು ಕಡೆ ಕಳೆದ ಬಾರಿ
ಒಂದು ಚುನಾವಣೆಯಲ್ಲಿ ಕೆಲವೇ ಅಂತರದಿಂದ ಸೋಲನ್ನು ಅನುಭವಿಸಿದಂತಹ ಏನು ಬಿಜೆಪಿಯ ಮೈವಿ ರವಿಶಂಕರ್ ಏನಿದ್ರೆ ಅವರಿಗೆ ಮತ್ತೀಗ ಬಿಜೆಪಿ ಟಿಕೆಟ್ ಅನ್ನು ನೀಡಿರೋದ್ರಿಂದ ಅವರು ಕೂಡ ಚುನಾವಣೆ ಸ್ಪರ್ಧೆ ಮಾಡಿರುವಂತದ್ದು, ಅವರು ಕೂಡ ಗೆಲುವಿನ ನಿರೀಕ್ಷೆಯಲ್ಲಿ ಕೂಡ ಇರುವಂತದ್ದು. ಆದ್ರೆ ಇದುವರೆಗೂ ದಕ್ಷಿಣ ಪದವೀಧರ ಕ್ಷೇತ್ರ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಯಾವ ಅಭ್ಯರ್ಥಿಯೂ ಕೂಡ ಇದುವರೆಗೂ ಗೆಲುವನ್ನು ಸಾಧಿಸಿಲ್ಲ. ಹಾಗಾಗಿ ಈ ಒಂದು ಚುನಾವಣೆ ಇದೆ ಮಧು ಮಾದೇಗೌಡರಿಗೆ ಒಂದು ಟಿಕೆಟ್ ಅನ್ನು ನೀಡೋದ್ರ ಮೂಲಕ ಕಾಂಗ್ರೆಸ್ ಒಂದು ಹೊಸ ರೀತಿಯ ಪ್ರಯತ್ನಕ್ಕೆ ಕೂಡ ಕೈ ಹಾಕ್ತು. ಆದ್ರೆ ಇಲ್ಲೊಂದ್ ಕಡೆ ಈ ಒಂದು ಚುನಾವಣೆಯಲ್ಲಿ ಕೂಡ ಅವ್ರಿಗೂ ಕೂಡ ಒಂದು ಕಷ್ಟವಾದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಮೂರು ರಾಜಕೀಯ ಪಕ್ಷಗಳಿಗೆ ಒಳ್ಳೆಯ ಟೋನ್ ಅಂತ ಏನಂದ್ರೆ ಅದು ಕೂಡ ಇಲ್ಲಿ ಬಂಡಾಯ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತದೆ. ಒಂದು ಕಡೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರ ಮಾಜಿ ಆಪ್ತ ಕಾರ್ಯದರ್ಶಿಯಾಗಿರುವಂತಹ ವಿನಯ್ ಅವರು ಒಂದು ಕಡೆ ನಿಂತಿದ್ರೆ, ಮತ್ತೊಂದು ಕಡೆ ಜೆಡಿಎಸ್ ನಲ್ಲಿ ಕೂಡ ಒಳ್ಳೆಯಟಗಳು ಅಂದ್ರೆ ತಮ್ಮ ಪಕ್ಷದಲ್ಲಿ ಇರುವಂತಹ ಆಂತರಿಕ ಕಚ್ಚಾಟಗಳಿಂದ ಅವ್ರಿಗೂ ಕೂಡ ಒಂದು ಕಡೆ ಒಂದು ಭಯ ಅನ್ನೋದು ಕೂಡ ಈಗಾಗಲೇ ನಿರ್ಮಾಣವಾಗಿದೆ. ಆದ್ರೆ ಮತದಾರರು ಯಾರ ಒಂದು ಕೈಯನ್ನು ಹಿಡಿದಿದ್ದಾರೆ ಅಂದ್ರೆ ಇಲ್ಲಿ ಕಾದಿರೋದು ಫಲಿತಾಂಶದ ನಂತರ ಇಲ್ಲಿ ಗೊತ್ತಾಗುವಂಥದ್ದು. ಈಗ ಸದ್ಯದ ಮಟ್ಟಿಗೆ ಈಗಾಗಲೇ 8 ಗಂಟೆ ಆಗಿರೋದ್ರಿಂದ ಈಗ ಏನು ಸ್ಟ್ರಾಂಗ್ ರೂಮ್ ಈಗಾಗಲೇ ಓಪನ್ ಅನ್ನ ಮಾಡಲಾಗಿದೆ. ಜೊತೆಗೆ ಸುಮಾರು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿರೋದ್ರಿಂದ ಸುಮಾರು ಮಧ್ಯಾಹ್ನ 12 ಗಂಟೆವರೆಗೆ ಈ ಮತಗಳನ್ನ ಒಂದು ಬಂಡಲ್ ಗಳನ್ನ ಮಾಡುವಂತ ಪ್ರಕ್ರಿಯೆ ಕೂಡ ನಡೆಯುವಂಥದ್ದು. 12 ಗಂಟೆಯ ನಂತರ ಈ ಒಂದು ಏನು ಸಿಂಧು ಕಾರ್ಯವನ್ನ ಮಾಡ್ತಾರೆ. ಅನಂತರದಲ್ಲಿ ಒಂದು ನಿಗದಿತ ಟಾರ್ಗೆಟ್ ಅನ್ನ ಅಂದ್ರೆ ಗೆಲುವಿಗೆ ಬೇಕಾದಂತ ನಿಗದಿತ ಟಾರ್ಗೆಟ್ ಅನ್ನ ಈಗ ಚುನಾವಣಾ ಅಧಿಕಾರಿಗಳು ನೀಡುವಂಥದ್ದು. ಈಗಾಗಲೇ ಸುಮಾರು 90,000ಕ್ಕೂ ಅಧಿಕ ಮತಗಳು ಈಗಾಗಲೇ ಚಲಾವಣೆಗೊಂಡಿರೋದ್ರಿಂದ ಅಲ್ಲಿ ಸಿಂಧು ಮತಗಳನ್ನ ಡಿವೈಡ್ ಅನ್ನ 12 ಗಂಟೆ ನಂತರ ಮಾಡುವಂಥದ್ದು. 12 ಗಂಟೆವರೆಗೆ ಈ ಒಂದು ಏನು ಬಂಡಲಿಂಗ್ ಕಾರ್ಯ ಕೂಡ ನಡೆಯುವಂಥದ್ದು. ಅನಂತರದಲ್ಲಿ ಈಗ ಈ ಒಂದು ಚುನಾವಣೆಯ ಪ್ರೋಸೆಸ್ ಶುರು ಆಗುತ್ತೆ. ಜೊತೆಗೆ ಏನು ಪ್ರಾಶಸ್ತ್ಯ ಮತಗಳಿರೋದ್ರಿಂದ ಇಡೀ ಒಂದು ಚುನಾವಣೆಯ ಒಂದು ವೇಳೆ ಸಾಕಷ್ಟು ಒಂದು ಫಲಿತಾಂಶದ ವೇಳೆ ಸಾಕಷ್ಟು ತಗೊಳ್ಳುವಂಥದ್ದು ಕೂಡ ಇಲ್ಲಿ ಕಂಡುಬರುವಂಥದ್ದು. ಈಗಾಗಲೇ ಚುನಾವಣಾ ಅಧಿಕಾರಿಗಳು ಇದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಸುಮಾರು ಈಗಾಗಲೇ ಮಹಾರಾಣಿ ಕಾಲೇಜಲ್ಲಿ ಸುಮಾರು 29 ಟೇಬಲ್ಗಳನ್ನ ಏನಂದ್ರೆ ಮಾಡಿರುವಂತದ್ದು. 29 ಟೇಬಲ್ಗಳಲ್ಲಿ ಈಗ ಚುನಾವಣಾ ಒಂದು ಮತ ಎಣಿಕೆ ಕಾರ್ಯ ಕೂಡ ನಡೆಯುವಂತದನ್ನ ಇಲ್ಲಿ ನಾವು ಗಮನಿಸಬಹುದು. ನಿವೇದಿತಾ ಜೈನ್. ಥ್ಯಾಂಕ್ ಯು ದಿವೇಶ್ ಡೀಟೇಲ್ಸ್ಗೆ. ಸೊ ಒಟ್ಟಾರೆಗೆ ಯಾರು ಯಾವ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸ್ತಾರೆ, ಮೂರು ಪಕ್ಷಗಳು ಕೂಡ ಪೈಪೋಟಿಯನ್ನ ನೀಡಿವೆ. 4 ಕ್ಷೇತ್ರಗಳಲ್ಲಿ ಯಾರ ಪಾಲಿಗೆ ಗೆಲುವು ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸಂಜೆಯ ವೇಳೆಗೆ ಚುನಾವಣಾ ಫಲಿತಾಂಶ ಹೊರಬೀಳತ್ತೆ. ವೆಲ್ಕಮ್ ಬ್ಯಾಕ್. ನ್ಯಾಷನಲ್ ಹೆರಾಲ್ಡ್ ಹಗರಣ 3ನೇ ದಿನವೂ ರಾಹುಲ್ ಗ್ರಿಲ್. ಮೊದಲ ದಿನ 10 ಗಂಟೆ, 2ನೇ ದಿನ 9 ಗಂಟೆ ವಿಚಾರಣೆ. 19 ಗಂಟೆಯಲ್ಲಿ ರಾಗ ಹೇಳಿದ್ದೇನು, ಇಡಿಗೆ ಕೊಟ್ಟ ಉತ್ತರದಲ್ಲಿ ಏನಿದೆ? ರಾಹುಲ್ಗೆ ಇಡಿ ಗ್ರಿಲ್ ಡೇ 3. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್ ಗಾಂಧಿಗೆ ಸಂಕಷ್ಟ ಎದುರಾಗಿದ್ದು 3ನೇ ದಿನವಾದ ಇವತ್ತು ಕೂಡ ಇಡಿ ರಾಹುಲ್ ಗಾಂಧಿಯನ್ನ ವಿಚಾರಣೆ ನಡೆಸಲಿದೆ. ಇಡಿ ವಿಚಾರಣೆಯನ್ನ ಖಂಡಿಸಿ ಇವತ್ತು ಕೂಡ ಕಾಂಗ್ರೆಸ್ ಹೈ ಡ್ರಾಮಾ ಮಾಡುವ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಯ ವಿಚಾರಣೆ ಇವತ್ತು ಕೂಡ ನಡೆಸಲಿದ್ದಾರೆ ಇಡಿ ಅಧಿಕಾರಿಗಳು. ಜಾರಿ ನಿರ್ದೇಶನದ ಅಧಿಕಾರಿಗಳು ನಡೆಸ್ತಾ ಇರುವಂತಹ ಇಡಿ ಈ ಒಂದು ವಿಚಾರಣೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಮೊದಲ ದಿನ 10 ಗಂಟೆ, ನಿನ್ನೆ 2ನೇ ದಿನ 9 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದಾರೆ ರಾಹುಲ್ ಗಾಂಧಿ. ಈ ಒಂದು ವಿಚಾರಣೆಯನ್ನ ಖಂಡಿಸಿ ಇವತ್ತು ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ದೇಶದಾದ್ಯಂತ ಇಂದು ಕೂಡ ಕಾಂಗ್ರೆಸ್ ಹೋರಾಟವನ್ನ ಮಾಡುವಂತಹ ಸಾಧ್ಯತೆ ಇದು. ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರಾಜ್ಯಗಳಲ್ಲೂ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಮೊನ್ನೆ 10 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು ಅಧಿಕಾರಿಗಳು. ನಿನ್ನೆ 9 ಗಂಟೆಗಳ ಕಾಲ ವಿಚಾರಣೆಯನ್ನ ಎದುರಿಸಿದ್ರು ರಾಹುಲ್ ಗಾಂಧಿ. ಇವತ್ತು ಕೂಡ ಸಂಜೆಯ ತನಕ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಕೊಟ್ಟಂತಹ ಹೇಳಿಕೆಗಳು ಹಾಗೆಯೇ ಈಗ ವಿಚಾರಣೆಯ ವೇಳೆ ಕೊಡ್ತಾ ಇರುವಂತಹ ಹೇಳಿಕೆಗಳಿಗೆ ಸಾಮ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅವರು ಈಗಾಗಲೇ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನ ಏನು ಕೊಟ್ಟಿದ್ದಾರೆ, ಅದಕ್ಕೂ ಅವರು ಹೇಳ್ತಾ ಇರುವಂತಹ ಹೇಳಿಕೆಗಳಿಗೂ ಕೂಡ ತಾಳೆ ಆಗ್ತಾ ಇದೆಯಾ, ಎಲ್ಲದರ ಬಗ್ಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ರಾಹುಲ್ ಗಾಂಧಿ ವಿಚಾರಣೆಯನ್ನ ಖಂಡಿಸಿ ನಿನ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿತ್ತು. ಈ ಸಂದರ್ಭದಲ್ಲಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ನಿನ್ನೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿತ್ತು. ಇವತ್ತು ಕೂಡ ಅಂಥದ್ದೇ ಒಂದು ಹೈಡ್ರಾಮಾ ನಡೆಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಹಿನ್ನೆಲೆಯಲ್ಲೇ ಈಗ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ. ಇನ್ನು ಗಾಂಧಿ ಕುಟುಂಬದ ಪರ ತಮಿಳುನಾಡು ಸಿಎಂ ಬ್ಯಾಟಿಂಗ್ ಬೀಸಿದ್ದಾರೆ. ಬಿಜೆಪಿಯಿಂದ ದ್ವೇಷದ ರಾಜಕಾರಣ ಅಂತ ಹೇಳಿ ಸ್ಟಾಲಿನ್ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗಾಂಧಿ ಕುಟುಂಬದ ಪರವಾಗಿ ತಮಿಳುನಾಡು ಸಿಎಂ ಬ್ಯಾಟಿಂಗ್ ಅನ್ನ ಮಾಡಿದ್ದು ಕೇಂದ್ರದಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ ತಮಿಳುನಾಡು ಸಿಎಂ
ಸ್ಟಾಲಿನ್ ಟ್ವೀಟ್ ಮಾಡಿ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಗಾಂಧಿ ಕುಟುಂಬದ ಪರವಾಗಿ ತಮಿಳುನಾಡು ಸಿಎಂ ಸ್ಟಾಲಿನ್ ಈಗ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಬೀಸಿದ್ದಾರೆ. ಬಿಜೆಪಿಯಿಂದ ದ್ವೇಷದ ರಾಜಕಾರಣ ನಡೀತಾ ಇದೆ, ಕೇಂದ್ರದಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆಯನ್ನ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ತಮಿಳುನಾಡು ಸಿಎಂ ಸ್ಟಾಲಿನ್. ಟ್ವೀಟ್ ಮಾಡಿರೋದನ್ನ ನೀವಿಲ್ಲಿ ನೋಡಬಹುದು. ಇನ್ನೊಂದು ಕಡೆ ಈಗಾಗಲೇ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಈಗಾಗಲೇ ದುರ್ಬಳಕೆ ಮಾಡಿಕೊಂಡು ಇಂತಹ ಕೆಲಸವನ್ನ ಮಾಡ್ತಾ ಇದೆ, ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಹೇಳಿ ಈಗ ಸ್ಟಾಲಿನ್ ಅವರು ಟ್ವೀಟ್ ಅನ್ನ ಮಾಡಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅದರ ಜೊತೆಗೆ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಇವತ್ತು ಕೂಡ ರಾಹುಲ್ ಗಾಂಧಿ ಅವರನ್ನ ವಿಚಾರಣೆ ನಡೆಸಲಿದ್ದಾರೆ. ನಿನ್ನೆ 9 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು ಇಡಿ ಅಧಿಕಾರಿಗಳು. ಜಾರಿ ನಿರ್ದೇಶನದ ಅಧಿಕಾರಿಗಳ ಈ ಒಂದು ವಿಚಾರಣೆಯನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರ್ಣೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರ್ಣೀಶ್, 2 ದಿನಗಳ ಕಾಲ ಆಲ್ಮೋಸ್ಟ್ 19 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ರು ರಾಹುಲ್ ಗಾಂಧಿ ಅವರು. ಇವತ್ತು ಕೂಡ ಯಾವ ರೀತಿಯಾದಂತಹ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ? ಮತ್ತೊಂದು ಕಡೆ ಕಾಂಗ್ರೆಸ್ ಇವತ್ತು ಕೂಡ ಪ್ರತಿಭಟನೆ ಮಾಡುತ್ತಾ? ನಮಿತಾ, ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ರಾಹುಲ್ ಗಾಂಧಿ ಅವರನ್ನ 10 ಗಂಟೆಗೂ ಹೆಚ್ಚು ಕಾಲ, ಅಂದ್ರೆ ಪ್ರತಿದಿನ 10 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಇವತ್ತು ಕೂಡ ವಿಚಾರಣೆ ಮುಂದುವರಿಯುತ್ತೆ. ಅಂದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರ ನ್ಯಾಷನಲ್ ಹೆರಾಲ್ಡ್ ನ ಮಾಲೀಕತ್ವ ಹೊಂದಿದ್ದಂತಹ ಅಸೋಸಿಯೇಟ್ ಜನರಲ್ ಸಂಸ್ಥೆಯನ್ನ ಯಂಗ್ ಇಂಡಿಯನ್ ಸಂಸ್ಥೆಗೆ ಮಾರಾಟ ಮಾಡಿರುವ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈ ಮಾರಾಟದ ವೇಳೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಆರೋಪ. ಬಿಜೆಪಿಯ ನಾಯಕ ಸುಬ್ರಹ್ಮಣ್ಯನ್ ಸ್ವಾಮಿ ಇಂಥದ್ದೊಂದು ಆರೋಪವನ್ನ ಮಾಡಿದ್ದಾರೆ. ಈ ಆರೋಪದಡಿ ದೂರನ್ನ ದಾಖಲಿಸಿಕೊಂಡಿರುವಂತಹ PMLA ಆಕ್ಟ್ ನಡಿ ದೂರನ್ನ ದಾಖಲಿಸಿಕೊಂಡಿರುವಂತಹ ಜಾರಿ ನಿರ್ದೇಶನಾಲಯ ಈಗ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ತಾಯಿ ಸೋನಿಯಾ ಗಾಂಧಿ ಅವ್ರಿಗೂ ಕೂಡ ಜಾರಿ ನಿರ್ದೇಶನಾಲಯ ಸಮನ್ ಅನ್ನ ಮಾಡಿತ್ತು. ಜೂನ್ 8ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಕೇಳಿತ್ತು. ಆದ್ರೆ ಅವರಿಗೆ ಕೋವಿಡ್ ಪಾಸಿಟಿವ್ ಬಂದ ಕಾರಣಕ್ಕೋಸ್ಕರ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಮತ್ತೆ ಇದಕ್ಕೂ ಮುನ್ನ ಕಾಂಗ್ರೆಸ್ ನಾಯಕರಾದಂತಹ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, AICCಯ ಖಜಾಂಚಿ ಪವನ್ ಕುಮಾರ್ ಬನ್ಸಲ್ ಇವರಿಬ್ಬರಿಂದನೂ ಕೂಡ ಹೇಳಿಕೆಯನ್ನ ಪಡ್ಕೊಂಡಿದೆ. ಲಿಖಿತ ಹೇಳಿಕೆಯನ್ನ ಮತ್ತು ವಿಚಾರಣೆಯನ್ನ ಮಾಡಿ ಹೇಳಿಕೆಯನ್ನ ಪಡ್ಕೊಂಡಿದೆ ಜಾರಿ ನಿರ್ದೇಶನಾಲಯ. ಸೊ ಈಗ ರಾಹುಲ್ ಗಾಂಧಿ ಅವರಿಗೆ ಪವನ್ ಕುಮಾರ್ ಬನ್ಸಾಲ್ ಹೇಳಿದ ಹೇಳಿಕೆಯ ಆಧರಿಸಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯನ್ನ ಆಧರಿಸಿ ಹಾಗೂ ಸ್ವತಃ ರಾಹುಲ್ ಗಾಂಧಿ ಅವರು ಮೊನ್ನೆ ನೀಡಿದಂತಹ ಲಿಖಿತ ಹೇಳಿಕೆಯನ್ನ ಆಧರಿಸಿ ಈಗ ವಿಚಾರಣೆ ನಡೆಸಲಾಗ್ತಿದೆ ಅಂತೇಳಿ ಗೊತ್ತಾಗಿದೆ. ಅಂದ್ರೆ ಈ ಈ 3 ಹೇಳಿಕೆಗಳಿಗೆ ಸಾಮ್ಯತೆ ಬರ್ತಿದ್ಯಾ ಅಥವಾ ಎಲ್ಲಾದ್ರೂ ವ್ಯತ್ಯಾಸಗಳು ಕಂಡು ಬರ್ತಿದ್ಯಾ ಅನ್ನುವಂಥದ್ದನ್ನ ಪರಿಶೀಲಿಸಿಕೊಳ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಹಾಗಾಗಿಯೇ ಈ ಒಂದು ವಿಚಾರಣೆ ಬಹಳ ಸುದೀರ್ಘವಾಗಿ ನಡೀತಿದೆ. ನಾನು ಆಗ್ಲೇ ಹೇಳಿದಂತೆ ನಿನ್ನೆಯೂ ಕೂಡ 10 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆದಿತ್ತು. ಮೊನ್ನೆಯೂ ಕೂಡ 10 ಗಂಟೆಗಳು ಹೆಚ್ಚು ಕಾಲ ವಿಚಾರಣೆ ನಡೆದಿತ್ತು. ಇವತ್ತು ಕೂಡ ಸುದೀರ್ಘವಾಗೇ ವಿಚಾರಣೆ ನಡೆಯುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಸೊ ಈ ನಡುವೆ ಕಾಂಗ್ರೆಸ್ನವರು ಅಂದ್ರೆ ಅವರು ಏನಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ ಬೆಂಬಲ ಸೂಚುವುದರ ಸೂಚಕವಾಗಿ ನಾವು AICC ಕಚೇರಿಯಿಂದ ED ವರೆಗೆ ಮೆರವಣಿಗೆ ಮೂಲಕ ಸಾಕ್ತಿವಿ ಅನ್ನುವಂತಹ ಮನವಿಯನ್ನ ಮೊನ್ನೆ ದೆಹಲಿಯ ಪೊಲೀಸರಿಗೆ ಮಾಡಿಕೊಂಡಿದ್ರು. ಆದ್ರೆ ಪೊಲೀಸಿನವರು ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ, ಶಾಂತಯುತ ಪ್ರತಿಭಟನೆಯ ಅವಕಾಶವನ್ನ ಕೊಡ್ಲಿಲ್ಲ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ನಾಯಕರನ್ನ ಎಲ್ಲೆಂದರಲ್ಲಿ ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆಗೆ ಕರೆದೊಯ್ತಾ ಇದ್ರು. ಸ್ವತಃ ನಾವೇ AICC ಕಚೇರಿಗೆ ಬಿಡ್ತೀವಿ, ನಿಮ್ಮನ್ನ ಡ್ರಾಪ್ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಸಂಸದರನ್ನ ಯಾಮಾರಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದಂತ ಘಟನೆಯಾಗಿತ್ತು. ನಿನ್ನೆ DK ಸುರೇಶ್ ಅವರನ್ನ ಎಳೆದಾಡಿ ಪೊಲೀಸ್ ವ್ಯಾನ್ಗೆ ಹತ್ತಿಸ್ಕೊಳ್ಳಲಾಗಿತ್ತು. ಸೊ ಈ ರೀತಿಯ ಘಟನೆಗಳೆಲ್ಲವೂ ಕೂಡ ಆಗಿದ್ವು. ಇವತ್ತು ಕೂಡ ಕಾಂಗ್ರೆಸ್ ನಾಯಕರು ಎಂದಿನಂತೆ AICC ಕಚೇರಿಯಿಂದ ED ಕಚೇರಿವರೆಗೆ ಮೆರವಣಿಗೆ ಮಾಡುವಂತ ಪ್ರಯತ್ನವನ್ನ ನಡೆಸಬಹುದು. ಆ ಸಂದರ್ಭದಲ್ಲಿ ಪೊಲೀಸು ಮತ್ತು ಕಾಂಗ್ರೆಸ್ನವರ ನಡುವೆ ಘರ್ಷಣೆ ಆಗುವಂತ ಸಾಧ್ಯತೆ ಇದೆ. ಮೊನ್ನೆ ನಡೆದ ರೀತಿಯಲ್ಲಿ
ಇನ್ನು ಆದ್ರೆ ಈ ರೀತಿಯ ಬೆಳವಣಿಗೆಗಳು ಏನೇನೆಲ್ಲ ಆಗ್ತದೆ ಅನ್ನೋದನ್ನ ಕಾದ್ ನೋಡ್ಬೇಕು. ಜೊತೆಗೆ ರಾಹುಲ್ ಗಾಂಧಿ ಅವರ ಇಡಿ ವಿಚಾರಣೆ ಇವತ್ತಾದ್ರೂ ಅಂತ್ಯ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವಿಸಿದೆ. ಈಗ ಇದು ಇವತ್ತು 3ನೇ ದಿನ ಆಗಿರೋದ್ರಿಂದ ಇವತ್ತು ಸುದೀರ್ಘವಾಗಿ ವಿಚಾರಣೆ ನಡೆಸಿ ಮುಗಿಸ್ತಾರ ಅಥವಾ ಇಡಿ ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನೇನ್ ಬೇಕಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಸೋಸಿಯೇಟ್ ಜರ್ನಲ್ಸ್ ಅನ್ನ ಯಂಗ್ ಇಂಡಿಯನ್ ಸಂಸ್ಥೆಗೆ ಮಾರಾಟ ಮಾಡಿದ ಸಂಬಂಧಪಟ್ಟಂತೆ ಇನ್ನೂ ಏನೇನೆಲ್ಲ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಬೇಕಾಗಬಹುದು, ಅದಕ್ಕೆ ಇನ್ನೂ ಎಷ್ಟು ದಿನ ಬೇಕಾಗಬಹುದು ಅನ್ನುವಂತೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿದ್ದಾವೆ. ನವಿತಾ, ಥ್ಯಾಂಕ್ ಯು ಧರ್ಣೇಶ್ ಡೀಟೇಲ್ಸ್ಗೆ. ಚಾಮರಾಜಪೇಟೆಯ ಈದ್ಗಾ ಮೈದಾನ ವಿವಾದ ಬಗೆಹರಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈದ್ಗಾ ಮೈದಾನಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಾನೂನು ಸಮರ ಶುರುವಾಗಿದೆ. ವಕ್ಫ್ ಬೋರ್ಡ್ಗೆ ಬಿಬಿಎಂಪಿ ನೋಟಿಸ್ ಅನ್ನ ನೀಡಿದೆ. ಪಶ್ಚಿಮ ವಲಯ ಜಂಟಿ ಆಯುಕ್ತರಿಂದ ವಕ್ಫ್ ಬೋರ್ಡ್ಗೆ ನೋಟಿಸ್ ಅನ್ನ ನೀಡಲಾಗಿದೆ. ಈದ್ಗಾ ಮೈದಾನದ ಕುರಿತಂತೆ ನಿಮ್ಮ ಹತ್ರ ದಾಖಲೆ ಇದ್ರೆ ಸಲ್ಲಿಸಿ ಅನ್ನುವಂತಹ ಸೂಚನೆಯನ್ನ ನೀಡೋದ್ರ ಜೊತೆಗೆ 1 ವಾರದ ಒಳಗೆ ನೋಟಿಸ್ಗೆ ಉತ್ತರಿಸಬೇಕು ಅನ್ನುವಂತಹ ಸೂಚನೆಯನ್ನ ಈಗ ಬಿಬಿಎಂಪಿ ನೀಡಿರೋದು. ವಕ್ಫ್ ಬೋರ್ಡ್ಗೆ ಈಗ ದಾಖಲೆಗಳನ್ನ ಕೊಡುವ ರೀತಿಯಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಪಶ್ಚಿಮ ವಲಯ ಜಂಟಿ ಆಯುಕ್ತರು ವಕ್ಫ್ ಬೋರ್ಡ್ಗೆ ನೋಟಿಸ್ ಅನ್ನ ನೀಡಿದ್ದಾರೆ. ನಿಮ್ಮ ಹತ್ರ ಈದ್ಗಾ ಮೈದಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ದಾಖಲೆಗಳು ಇದೆ ಆ ದಾಖಲೆಗಳನ್ನ ನೀಡಬೇಕು, 1 ವಾರದ ಒಳಗೆ ನೀಡಬೇಕು ಅಂತ ಹೇಳಿ ಬಿಬಿಎಂಪಿಯಿಂದ ಈಗ ವಕ್ಫ್ ಬೋರ್ಡ್ಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಸೊ ಟೈಮ್ ಬಾಂಡ್ ಅನ್ನ ಕೂಡ ಈಗಾಗಲೇ ಅವರು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಬಗ್ಗೆ ಕೇಂದ್ರ ಕಚೇರಿ ಲೀಗಲ್ ಸೆಕ್ಷನ್ ಕಳಿಸ್ಕೊಟ್ಟಿದ್ದೀವಿ. ಅವರು ಅದರ ಬಗ್ಗೆ ಏನು ತೀರ್ಮಾನ ಕೊಡ್ತಾರೆ ಅದರ ನಂತರ ಅದ್ರ ಬಗ್ಗೆ ನಾವು ನಿಶ್ಚಿತವಾದಂಥ ಅಭಿಪ್ರಾಯನ ನೀಡ್ತೇವೆ. ಅದು ಕೊಡಬೇಕಂದ್ರೆ ಫಸ್ಟ್ ಡಿಸೈಡ್ ಆಗಬೇಕಲ್ಲ. ಈಗ ಅವರು ಏನು ಕೊಟ್ಟಿದ್ದಾರೆ ದಾಖಲೆ ಅದು ಅದ್ರ ಬಗ್ಗೆ ಪರಿಶೀಲನೆ ಮಾಡಿದ ನಂತರ ಅದಕ್ಕೆ ಉತ್ತರ ಕೊಡ್ತೇವೆ. ಮೂಲ ದಾಖಲೆಗಳಂತಂದ್ರೆ 1976 ದಾಖಲೆ ಕಾರ್ಪೊರೇಷನ್ ಆಟದ ಮೈದಾನ ಅಂತ ಇದೆ. ಸೊ ಅದಕ್ಕಿಂತ ಹೆಚ್ಚಿನ ದಾಖಲೆ ನಮ್ಮ ಕಚೇರಿನಲ್ಲಿಲ್ಲ. ಈಗ ಸರ್ವೆ ಡಿಪಾರ್ಟ್ಮೆಂಟು ಮತ್ತು ಸಿಟಿ ಸರ್ವೆ 5ರಿಂದ ದಾಖಲೆಗಳನ್ನು ತರಿಸೋದಕ್ಕೆ ನಮ್ಮ EROಗಳು ಅದೇ ಕಾರ್ಯ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 ಬಿಗ್ ಬ್ರೇಕಿಂಗ್.